ಮರಿಗಳೆಲ್ಲ ಮಾವ ಬರ್ತಾನೆ ಮಾವ ಬರ್ತಾನೆ ಮಾವ ಬರ್ತಾನೆ ಕೃಷ್ಣ ಮಾವ ಬರ್ತಾನೆ. ನೀ ಹುಟ್ಟಿ ಬಂದ ಹೊಟ್ಟೆಯೇ ಈಗ ಸಂಕಟ ಪಡ್ತಾ ಉಂಟಲ್ಲ, ಅದು ವಿಷಯ. ಅಂದ್ರೆ ಜೀವಮಾನದಲ್ಲಿ ಎಲ್ಲಾ ದಿಕ್ಕಿನಲ್ಲಿಯೂ ನಿನಗೆ ಒಳ್ಳೆದು ಮಾಡ್ಲಿಕ್ಕಾಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವಲ್ಲ. ನಿನಗೂ ಒಳ್ಳೇದಾಗದೇ ಇರಬಹುದು, ಒಳ್ಳೇದನ್ನ ಬಯಸಿದವರಿಗೆ ಒಳ್ಳೇದಾಗಿದೆ ಅಲ್ವಾ? ಬಿಡೋ, ಅದು ವಿಷಯ ಅಲ್ಲ. ನೀನೀಗ ನನ್ನಲ್ಲಿ ಕೇಳಿದೆಯಲ್ಲ, ಅರಸಾಬುರಿದಿಯೇ ಯಾಕೆ, ನನ್ನ ಮುನಿಸು, ನಿನಗೆ ಸರಿಯಾ? ಈಗ ನಾನೊಂದು ಮುನಿಸಿಕೊಳ್ಬೇಕು ಅಂತ ಇದ್ರೆ ನೀ ಅಷ್ಟು ದೊಡ್ಡ ಜನ ಆಗಬೇಡ. ಹೌದು, ನಿನ್ನನ್ನು ನಾನು ದೊಡ್ಡವ ಅಂತ ಒಪ್ಪಲೇ ಇಲ್ಲ. ಹಾಗಾದ್ರೆ ಅದಕ್ಕೆ ಹೇಳಿದ್ದು ಕರುಣೆ ತೋರಬಾರದೆ. ಆ ಕರುಣೆಗೂ ನೀನು ಪಾತ್ರ ಅಲ್ಲ, ನನಗೆ ಅತ್ಯಂತ ಆತ್ಮೀಯನೂ ಅಲ್ಲ ನೀನು. ಹಾಗಾದ್ರೆ ಮತ್ತೆ ನನ್ನ ಸಿಟ್ಟಿಗೂ ನೀನು ಜನ ಅಲ್ಲ, ನನ್ನ ಕರುಣೆಗೂ ನೀನು ಪಾತ್ರನಲ್ಲ. ಹಾಗಾದ್ರೆ ಯಾಕೆ ನಾ ಕೂತೆ? ಯಾಕೆ? ನೀನು ಗೋಪಾಲಕ, ಗೋಪನ ಗುಣಗಳನ್ನೆಲ್ಲ ನಾ ನೋಡಿದೆ. ಒಬ್ಬನಿಗೆ ಸಿಟ್ಟು ಬರುವುದು ಬೇಡ, ಒಬ್ಬನಿಗೆ ಸಿಟ್ಟು ಭರಿಸುವುದು ಬೇರೆ. ಮೂಗನ ಮುಂದೆ ಮೂಗು ತೋರಿಸಿದ್ರೆ ಏನಾಗ್ತದೆ? ಅವನಿಗೆ ತಾನಾಗೆ ಶ್ವಾಸ ಕಟ್ಟುತ್ತದೆ, ಆಗ ಹೊಡಿಲಿಕ್ಕೆ ಬರ್ತಾನೆ. ಹಾಗಾದ್ರೆ ಅವ ಯಾಕೆ ಹೊಡಿಲಿಕ್ಕೆ ಬಂದ? ಆ ಮೂಗರಿಗೆ ಮಾತ್ರ ಗೊತ್ತಾ ಸಂಕಟ ಅಂತ. ಒಂದು ಉಪಮಾಲಂಕಾರವಾಗಿ ಹೇಳ್ತೇನೆ, ನೀನು ಏನೇನೋ ಪಚಾರಿಕೆಯ ನುಡಿಗಳನ್ನು ಆಡುತ್ತಾ ನನ್ನದ್ದಾದಂತಹ ಘನತೆ ಗೌರವ ಇತ್ಯಾದಿಗಳನ್ನೆಲ್ಲ ಕಳೆಯುವುದಕ್ಕೆ ನೀನು ನೋಡ್ತಾ ಇದ್ದೀಯ. ನನ್ನ ಸಭೆಯಲ್ಲಿ ಏನೋ ಒಂದು ಅನಿಷ್ಟ ಮಾಡಿದೆ ನೀನು, ನಾ ಉರುಳಿ ಬಿದ್ದೆ, ಬೀಳಿ ನನ್ನ ನೆಲ ನಾನು ಬಿದ್ದದ್ದು ದೊಡ್ಡ ಸಂಗತಿ ಅಲ್ಲ. ನೀನೇ ಇಲ್ಲಿ ಇರುವವರು ನಮ್ಮವರೇ, ನಾನೇ ಇದ್ದದ್ದು. ಆದ್ರೂ ಒಂದು ನೆನಪಿಟ್ಟುಕೊಳ್ಬೇಕು, ಕೌರವನನ್ನು ನೀನು ಬೀಳಿಸಿದ್ರು ಕೌರವ ಬೀಳುವಾಗ ಪೀಠ ಹಿಡ್ಕೊಂಡೇ ಬೀಳ್ತಾನೆ. ಏನಿದರ ಅರ್ಥ? ಜೀವಮಾನದಲ್ಲಿ ಮತ್ತೊಬ್ಬರಿಗೆ ಪೀಠ ಕೊಡಿಸ್ತೇನೆ ಅಂತ ನೀನು ಎಣಿಸಿದ್ರೆ ನಿನ್ನ ಬದುಕಿನಲ್ಲಿ ಯಾವ ಕಾಲಕ್ಕೂ ಅದಾಗುವುದಿಲ್ಲ. ಕೌರವ ಹೋಗುವಾಗ ಮತ್ತೊಬ್ಬ ಕೂತ್ರೆ ಅವನಿಗೆ ತೀರಿಸಲಾರದಷ್ಟು ಮಾಡಿ ಹೋಗ್ತಾನೆ, ನೆಡ್ಬಿಟ್ಕೋ. ಅಂದ್ರೆ ನೀನಿದ್ದಲ್ಲಿವರೆಗೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಈಗಾಗಲೇ 13 ವರ್ಷದ ಕರಗಳನ್ನು ನಾವು ಮುಂಚಿತವಾಗಿಯೇ ಪಡೆದಾಗಿದೆ. ಗೊತ್ತಾಯ್ತು, ತೆರಿಗೆ ಎಲ್ಲ ಮೊದಲೇ ಪಡೆದಿದ್ದೀಯ. ನಮಗೆ ಇನ್ನೊಮ್ಮೆ ಬರ್ತೇವೆ ಅಂತ ಏನೂ ಇಲ್ಲ. ಇನ್ನೊಬ್ಬ ಬಂದ್ರೆ ಅವ ಬದುಕಿನಲ್ಲಿ ಸುಧಾರಣೆ ಆಗದಷ್ಟು ನಾವು ಮಾಡಿ ಹೋಗ್ತೇವೆ. ನೀನು ಉದ್ಧಾರ ಆಗದೆ, ಖಂಡಿತ ನೀನ್ ನೆನಪಿಟ್ಕೋ, ನೀನು ಉದ್ಧಾರ ಆಗದೆ ಇದ್ರೊಡ್ಡಿಲ್ಲ, ಉಳಿದವರು ಹಾಳಾಗಿ ಹೋಗ್ಬೇಕು. ಹಾಳಾಗಿ ಹೋಗ್ಲಿ. ನಮ್ಮ ನೆಲದಲ್ಲಿ ಮತ್ತೊಬ್ಬ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೆ ಬಂದ್ರೆ, ನಮಗೆ ಅಂತ ಇದ್ದ ಜಾಗದಲ್ಲಿ ಇನ್ನೊಬ್ಬ ಏನಾದ್ರೂ ಕೈ ಚಳಕ ತೋರಿಸುವುದಕ್ಕೆ ಬಂದ್ರೆ ಅವನನ್ನು ನಾವು ನಿಲ್ಲಿಸ್ತೇವೆ ಎನ್ನುವ ನಿರ್ಬಂಧ. ಸ್ಥಾಪಿಸುವುದಕ್ಕೆ ಬಂದವನು ಕೂಡ ಇದು ನಮ್ಮದ್ದು ಅಂತ ನಿರ್ಬಂಧಿಸುವುದಕ್ಕೆ ಬಂದ್ರೆ ಏನು ನಿರ್ಬಂಧ ಆದ್ರೂ ಹೊರಗಿನಿಂದ ಬೇಲಿ ಇರಬಹುದು, ಒಳಗೆ ತೋಟ ಇರ್ಲಿಕ್ಕಿಲ್ಲ. ನೆನ್ಪಿಟ್ಟು, ನೀನು ಬೇಲಿಯ ಜಾಗವನ್ನು ಪಾಂಡವರಿಗೆ ಕೊಡಿಸುವುದಕ್ಕೆ ಬಂದದ್ದಿದ್ರು ಒಳಗಿನ ತೋಟ ಇರುವುದಿಲ್ಲ ಅಂತ ನೆನಪಿಟ್ಟುಕೊ. ಅಲ್ಲ, ನಮಗೆ ಹೆಚ್ಚಿಗೆ ಬೇಕು ಅಂತ ಬಯಸುವುದಿಲ್ಲ. ಎಷ್ಟು ಬೇಕು ಅಂತ ಬಂದಿದ್ದೇವೋ, ತೋಟವೋ ಬೇಲಿಯೋ, ಬೇಲಿಯನ್ನು ತೆಗೆದು ತೋಟ ಮಾಡುವ ಯೋಗ್ಯತೆ ಇದ್ದದ್ದರಿಂದಲೇ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥ ಮಾಡಿದ್ದು. ಕಾಂಡವ ಪ್ರಸ್ಥ ಮೊದಲು ರಾಜಧಾನಿ. ಹೌದು, ಸ್ವಲ್ಪ ಸ್ವಲ್ಪ ನಿನ್ನದ್ದಾದಂತಹ ಕೈವಾಡದಲ್ಲಿ ಏನೋ ಆಯಿತು. ಆದ್ರೂ ಧರ್ಮರಾಯ ಮೂಲ ಮನೆತನಕ್ಕೆ ಸಂಬಂಧಪಟ್ಟವ ಯುವರಾಜ್ಯಾಭಿಷೇಕವನ್ನು ಹೊಂದಿದವ ಹೌದು ಅಂತ ಇದ್ರೆ ಅವ ಇಲ್ಲಿರ್ಬೇಕೇ ವಿನಃ ಮತ್ತೊಂದು ಪಾಲು ತೆಕ್ಕೊಂಡು ಹೊರಗೆ ಹೋಗುವುದಲ್ಲ. ಹಾಗಾದ್ರೆ ನಿನಗೆ ಧರಿಸಬೇಕು, ಇಲ್ಲಿ ಕುಳಿತವ ಕೌರವ ಸುಯೋಧನ ದುರ್ಯೋಧನ ಇಲ್ಲಿಗೆ ಹಕ್ಕುದಾರ. ಈ ಮೂಲ ಮನೆಗೆ ಸಂಬಂಧಪಟ್ಟೆ ಭೀಷ್ಮರಿರುವುದೋ ದ್ರೋಣರಿರುವುದೋ ಕೃಪರಿರುವುದೋ ಅಶ್ವತ್ಥಾಮರಿರುವುದೋ ಇತ್ಯಾದಿ ಮೂಲ ಸಂಪತ್ತುಗಳೆಲ್ಲ ನಮ್ಮಲ್ಲೇ ಇರುವುದು. ಆದದ್ದರಿಂದಲೇ ನಮ್ಮತನವನ್ನು ನಾವು ಯಾವ ಕಾಲಕ್ಕೂ ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ಹಾಗೆ ಗರುಡಗಂಬದ ಮೇಲೆ ಕುಳಿತರದನ್ನು ದೊಡ್ಡದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಕೇಳಿದ್ದು ಗರುಡಗಂಬದ ಮೇಲೆ ಕಾಗೆಯನ್ನು ಕೂತುಕೊಳ್ಳಿಸುವ ಪ್ರಯತ್ನ ಬೇಡ. ಗರುಡಗಂಬದಲ್ಲಿ ಗರುಡನೇ ಕೂತುಕೊಳ್ಳುವುದಕ್ಕೆ ಇನ್ನೇನು ಸನ್ನದ್ಧವಾಗಿದೆ. ಆದದ್ದರಿಂದ ಇಲ್ಲದೇ ಇದ್ದವರಿಗೆ ಅಲ್ಲದೇ ಇದ್ದವರಿಗೆ ಹಣಬರ ಉಂಟು, ಯೋಗ್ಯತೆ ಉಂಟು, ಅವರು ಸ್ಥಾನಾಪನ್ನರು ಅಂತ ಬರಬೇಡ ಅಂತ ನಾ ಕೇಳಿ. ಅನಿವಾರ್ಯದಲ್ಲಿ ಗರುಡ ಇಲ್ಲದ ಕಾಲಕ್ಕೆ ಬಂದು ಕೂತ ಕಾಗೆ ತಾನೇ ಗರುಡ ಅಂತ ಹೇಳಿಕೊಳ್ಳುವುದು ಶೋಭೆಯಲ್ಲ ಅಂತ ಹೇಳು. ನನಗೆ ಗೊತ್ತುಂಟು, ನಿನಗೆ ಕೆಲಸ ಹೇಗೆ ಗೊತ್ತಾ? ಪಾಂಡವ ಕೌರವರು ವಿದ್ವೇಷದಲ್ಲಿದ್ರೆ ಮಾತ್ರ ನಿನಗೆ ಕೆಲಸ. ನಾವು ಎರಡು ಮನೆಯವರು ಒಂದಾದ್ರೆ ನಿನಗೆಂತದ್ದು ಕೆಲಸ? ನೀನದನ್ನು ಸರಿ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ. ಸರಿ ಮಾಡುವುದೇ ಹೌದಾದ್ರೆ, ಒಂದು ರಾಜಸೂತ್ರವನ್ನು ಬಲಿಯುವುದಕ್ಕೆ ಬಂದವ ನೀನು ಹೌದು ಅಂತಾದ್ರೆ ಇಷ್ಟು ಮಾಡ್ತೀಯಾ? ಇಷ್ಟು ಮಾಡ್ತೀಯಾ? ಧರ್ಮರಾಯ ಹೇಳಿ ಕಳಿಸಿದ ನೀನು ಬರ್ತೀ ಅಂತ. ನಿನ್ನೆ ದಿವಸ ನೀನು ಬರ್ಲಿಲ್ವಾ? ಬಂದಿದ್ದೇನೆ. ನನ್ನಲ್ಲಿ ಮಾತಾಡಿದೀಯಾ? ಕೇಳಿದ್ದೇನಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಬೇಕು ಅಂತ. ಅವಕಾಶ ಅಲ್ಲ, ನೀನು ಸಂಧಾನಕ್ಕೆ ಬಂದದ್ದು ಯಾರಲ್ಲಿ? ಬಂದದ್ದು ನಿನ್ನಲ್ಲಿ. ಹೌದಾ? ಅಲ್ಲಿಂದ ಹೊರಟು ನೇರ ನಿನಗೆ ಮಾತಾಡುವಂತಹ ಜಾಗ ಇರುವುದು ಯಾವುದು?
ಯಾವ್ದು ಕೇಳಿದ್ರೆ ನಾನೇ ಮುಖ್ಯ. ಅರಸ ಮುನಿದೆಯ ಯಾಕೆ ಅಂತ ನೀ ಕರೆದ್ರೆ ನನ್ನನ್ನು ಅರಸ ಅಂತಲೇ ಒಪ್ಪಿ ನಿನ್ನದ್ದಾದಂತಹ ವಿಷಯ ಪ್ರಸ್ತಾಪವನ್ನು ಮಾಡುವುದಕ್ಕೆ ನಾನೇ ಇರುವುದು. ನಿನ್ನೆ ನೀನು ಬಂದಿದ್ದಿ. ನಾನು ನಿನ್ನೆಯ ದಿನವೇ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನ ಕೇಳಲಿಲ್ವಾ? ಯಾವಾಗ? ನಿನ್ನೆ ಅವಕಾಶ ಕೇಳಲಿ. ಎಷ್ಟೊತ್ತಿಗೆ? ಸಂಜೆ ಹೊತ್ತಿಗೆ. ಸಂಜೆ ಈಗ ಮಾತಾಡುದು ನಿನಗೆ ಸಂಬಂಧಪಟ್ಟದಲ್ವಾ? ನಿನಗೆ ಉಂಟಲ್ಲ ಈ ಗೋಪಾಲಕಲ್ವ ನೀನು, ನಿನಗೆ ಸಂಜೆಯೇ ಪುರುಷೋತ್ತಾಗ. ಯಾಕಂದ್ರೆ ಗೋವುಗಳೆಲ್ಲ ಹಟ್ಟಿ ಸೇರಿದ ಮೇಲೆ ಗೋಳ್ಧೂಳಿ ಲಗ್ನದಲ್ಲೇ ನಿಮ್ಮದೆಲ್ಲ ಕಾರ್ಯಕ್ರಮ. ನಾವೆಲ್ಲ ಬೆಳಕಿನಲ್ಲಿ ಮಾತಾಡುವವರಲ್ಲ, ನಿಜವಾದ ಬೆಳಕಿರುವಾಗ ಮಾತಾಡುವವರು. ಹಗಲು ಹೊತ್ತಿನಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ನೀ ಸಂಜೆಯ ಹೊತ್ತಿಗೆ ನಮ್ಮ ಮೊದಲು ಸಂಪುಟದಲ್ಲಿದ್ದ ಈ ಮುದುಕನನ್ನು ಕಳಿಸಿದೆ. ನಿನಗೆ ಕಳಿಸಲಿಕ್ಕೆ ಅವ ಸಿಕ್ಕಿದ್ದ, ಬೇರೆ ಯಾರು ಸಿಕ್ಕಲಿಲ್ಲ. ಅವನನ್ನೇ ಯಾಕೆ ಕಳುಹಿಸಿದ್ದು? ಯಾಕೆ? ಉಳಿದವರನ್ನ ಕಳುಹಿಸಿದ್ರೆ ನೀನವರನ್ನು ಮಾತಾಡಿಸುವುದಿಲ್ಲ. ನಿಮ್ಮ ಅರಮನೆಯ ಒಳಮನೆಯ ಎಲ್ಲಿಗೂ ಎಷ್ಟೊತ್ತಿಗೂ ಮುಕ್ತವಾದ ಪ್ರವೇಶ ಇರುವುದು ಯಾರಿಗೆ ಕೇಳಿದ್ರೆ ವಿದುರನಿಗೆ. ಅವ ಬಂದ ಕಾಲಕ್ಕೆ ನೇರವಾಗಿ ಮಾತನಾಡಿದ್ರೆ ಕ್ಷಿಪ್ರವಾಗಿ ಉತ್ತರ ಸಿಗ್ತದೆ, ನನ್ನ ಕಾಣ್ಲಿಕ್ಕೆ ಬರ್ಲಿಕ್ಕೆ ಆಗ್ತದೆ ಅಂತ ನಾನು ಅವನಲ್ಲಿಯೂ ಸರಿ ಮಾತಾಡ್ಲಿಲ್ಲ. ನನ್ನ ಶೈಲಿಯಲ್ಲೇ ನಾ ಮಾತಾಡಿದ್ದು, ನೀನು ನನ್ನ ಶೀಲಕ್ಕೆ ಸಂಬಂಧಿಸಿಯೇ ಮಾತಾಡಿದ್ದವನಲ್ಲಿ. ನೀನು ತೆಂಕಿಗೆ ಹೋಗು, ಬಡಗಿಗೆ ಹೋಗು, ನಿನ್ನ ಶೈಲಿ ನೀ ಬಿಡುವುದಿಲ್ಲ ಅಂತ ನಮ್ಗೆ ಗೊತ್ತು. ನಾನು ಅದನ್ನು ಬಿಟ್ಟರೆ ನಾನಲ್ಲ. ಇವ ಒಳಗೆ ಮನೆಗೂ ಬರ್ತಾನೆ, ಹೊರಗೆ ಮನೆಗೂ ಬರ್ತಾನೆ. ಈ ಒಂದು ಹೆಗ್ಗಣ. ಹೌದು, ನಮ್ಮಲ್ಲೆಲ್ಲ ಏನಾದ್ರೂ ಸುರಂಗ ತೋಡುವುದಕ್ಕೆ ಇವನೇ ಇರು. ಇವ ತೋಡಿದ ಸುರಂಗವೇ ನಮಗೊಂದು ಮಾಟಾದದ್ದು ಬಿಟ್ರೆ, ಇಲ್ಲದೆ ಇದ್ರೆ ಯಾವಾಗ್ಲೂ ನಮ್ಮ ಕೆಲಸ ಮುಗೀತಿತ್ತು. ನಿನಗೂ ಒಳ ಮನೆಗೂ ಹೊರ ಮನೆಗೂ ಪ್ರವೇಶ ಉಂಟಲ್ಲ? ಎಲ್ಲ ಮನೆಗೂ ಉಂಟು. ಆದ್ರೆ ನಾ ಕೇಳ್ತೇನೆ, ಅದು ಹಳೆ ಹೆಗ್ಗಣ. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ನೀನು ಬಂದಿಯ ನಮ್ಮರ ಮನೆಗೆ? ನಿನಗೆ ನಮ್ಮರ ಮನೆಯೋಳು, ನಿನಗೆ ನಮ್ಮರ ಮನೆಯೋಳು, ರೋಗನಿಗೆ ಮನವಾಗದಿರೆ, ರೋಗನಿಗೆ ಮನವಾಗದಿರೆ. ಗಂಗಾಧರೆಯ ಗುರುಗುರುವನಾಲಯದಿ ಭೋಜನವನ್ನುಳಿದು ಕೃಷ್ಣ, ನೀನು ನಮ್ಮ ಮನೆಗೆ ಬರ್ತಿ, ಮಾತಾಡುವುದಕ್ಕಿರುವುದು ನಮ್ಮಲ್ಲಿಯೇ ಎನ್ನುವ ಭಾವದಿಂದ ಬರುವ ನಿನ್ನನ್ನು ಭವ್ಯವಾಗಿ ಸ್ವಾಗತಿಸುವುದಕ್ಕೆ ನಾನು ಮುಂದಾಗಿದ್ದವ. ಎರಡೆರಡು ಸಂಬಂಧ ನಮಗೆ ಈಗಾಗಲೇ ಇದೆ. ಮೂರನೇ ಸಂಬಂಧ ಒಂದು ಗಟ್ಟಿ ಆಗ್ತಿತ್ತು, ನೀನೇನೋ ಬೇಡದ್ದು ಮಾಡಿದ್ದರಿಂದ ಆ ಸಂಬಂಧ ಹೋಯ್ತು ಬಿಡು. ಅವಕಾಶ ಉಂಟು, ಗಡಿಬಿಡಿ ಬೇಡ. ಸುಭದ್ರಾ ಕಲ್ಯಾಣದ ವಿಷಯ ಹೇಳುದು ನಾನು. ನನಗಾಗಿಯೇ ಪಾಸಿಂಗ ಕಟ್ಟಿ ನನಗಾಗಿ ಇರಬೇಕಾದ ಹೆಣ್ಣನ್ನು ಯಾರ್ಯಾರಿಗೆ ಕೊಡಿಸಿದೆ. ನಮ್ಮ ಹಿರಿಭಾವ ನನಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ನಿನ್ನ ಪಿತೂರಿಂದ ಎತ್ತಲಾಗೋ ಹೋಯ್ತು. ರೂಪೇಣ ಪಶುಪತಿ ಸುತಾಲ ದೊಡ್ಡದಿಲ್ಲ, ನಿನಗೆ ಋಣ ಇಲ್ಲ ಅಷ್ಟೇ. ನನ್ನ ಮಗಳು ನಿನ್ನ ಮಗನ ಹೆಂಡತಿ, ಸಾಂಬನ ಹೆಂಡತಿ ಎನ್ನುವುದರಿಂದ ಒಂದು ಸಂಬಂಧ ಗಟ್ಟಿ ಉಂಟು ನಮಗೆ. ಹೌದು, ಬಂದು ಹೋಗುವುದಕ್ಕೆ ಹೋಗಿ ಬರುವುದಕ್ಕೆ ನಮಗೇನು ಮತ್ತೊಬ್ಬರಲ್ಲಿ ಕೇಳಬೇಕು ಅಂತ ಇಲ್ಲ. ನಾವು ಈಗಾಗಲೇ ಬೀಗರು. ಪಾಂಡವರ ತಾಯಿಯ ಕಡೆಯಿಂದ ಸಂಬಂಧ ನೋಡುವುದಿದ್ರು ಉಂಟು ಅಂತಾದ್ರೆ ಆ ಸಂಬಂಧವು ಉಂಟು, ಭಾವನೆಂಟರ ಸಂಬಂಧ. ಬಿಡು, ಹಸ್ತಿನಾವತಿಯಲ್ಲಿರುವಂತಹ ಪಾಂಡವರಿಗೆ ಅಥವಾ ಕೌರವರಿಗೆ ಅಥವಾ ಚಂದ್ರವಂಶಕ್ಕೆ ಸಂಬಂಧಪಟ್ಟೆ ಯಾದವ ವಂಶ ಉಂಟು. ಯಾದವರು, ಕೌರವರು, ಪಾಂಡವರು ಬೇರೆ ಬೇರೆ ಅಲ್ಲ, ಒಂದೇ ವಂಶದ ಮೂಲ. ಯಯಾತಿಯ ಕಾಲದಲ್ಲಿ ನಿಮ್ಮದ್ದಾದಂತಹ ವಂಶ ಟಿಸುಲಿಡುವುದು ಪ್ರತ್ಯೇಕವಾಗಿ ನಿಂತದ್ದರಿಂದ ನೀವು ಯಾದವರು, ಯದುಗಳು ಅಂತ ಗುರುತಿಸಲ್ಪಟ್ಟದ್ದು. ಆದ್ರೆ ಮೂಲದಲ್ಲಿ ಚಂದ್ರವಂಶೀಯರೇ. ಆ ಎಲ್ಲ ನೆಲೆಯಿಂದ ಧರ್ಮರಾಯ ಕಳಿಸಿದ ಆಳು. ನೀನೊಬ್ಬ ಚಂದ್ರವಂಶಕ್ಕೆ ಸಂಬಂಧಪಟ್ಟವ, ನಮ್ಮ ಬೀಗನಾಗಿದ್ದೀಯಾ. ಒಂದು 10 ಮಂದಿಗಳ ಬಾಯಿಯಲ್ಲಿ ದೇವರು ಅಂತ ಕರೆಸಿಕೊಂಡವ, ಏನೋ ಅಲ್ಲೇ ಇಲ್ಲಿಯೋ ಪವಾಡ ಮಾಡಿದ್ದೀಯಾ ಇತ್ಯಾದಿ. ಇತ್ತೀಚೆಗೆ ನಿನಗೆ ಸ್ವಲ್ಪ ಹೆಸರುಂಟು ಇತ್ಯಾದಿ. ಎಲ್ಲ ನೆಲೆಯಿಂದಲೂ ನಿನ್ನನ್ನು ಸತ್ಕರಿಸಬೇಕು ಅಂತ ನಾವು ಬಹಳ ವ್ಯವಸ್ಥೆ ಮಾಡಿದ್ದೆವು. ಎಂತಹ ವ್ಯವಸ್ಥೆ! ಯಾವ ಮನೆಗೆ ಹೋದ್ರು ಸುಗ್ರಾಸ ಭೋಜನದ ವ್ಯವಸ್ಥೆ. ನೀನೆಲ್ಲ ಗೋವಳ ಬುತ್ತಿ ಅನ್ನವನ್ನು ಕಟ್ಟಿಕೊಂಡು ಕುಕ್ಕುಟಾಸನದಲ್ಲಿ ಕುಳಿತು ಹಳಸಿದ ಅನ್ನವನ್ನಾದ್ರೂ ಉಂಡು ಎಲ್ಲ ದನಕರುಗಳು ಮಲಗುವ ಹಳ್ಳ ಕೊಳ್ಳಗಳಲ್ಲಿ ಕೈಕಾಲು ಮುಖ ತೊಳೆದು ನಿನಗೆ ಅಭ್ಯಾಸ. ನಿನಗೆ ನೇರ ಕೂತು ಊಟ ಮಾಡಿ ಅಭ್ಯಾಸ ಇಲ್ಲ. ಆದ್ರೂ ಒಂದು ಚಟ್ಟಮುಟ್ಟ ಹಾಕಿಕೊಂಡು ಒಂದು ಎಲೆಯಲ್ಲಿ ಹತ್ತೋದಕ್ಕೆ ಕೊಟ್ಟು ತುದಿಯ ಎಲೆಯಲ್ಲಿ ನಿನಗೊಂದು ಊಟ ಬಡಿಸಬೇಕು ಅಂತ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೆ. ನನ್ನ ಮನೆಗೆ ನೀನು ಬರುವುದಕ್ಕೆ ಮನಸ್ಸು ಮಾಡದೇ ಇದ್ರು ನಿನ್ನನ್ನು ಬುದ್ಧಿ ತಿಳಿದ ಅಂದಿನಿಂದ 12 ಅಕ್ಷರದ ಮೂರ್ತಿ ಎನ್ನುವ ಹಾಗೆ ಇತ್ತೆತ್ತರದ ವಿಗ್ರಹ ಮಾಡಿಕೊಂಡು ಪೂಜಿಸುತ್ತಾ ಇದ್ದು ನಿನ್ನ ಹೆಸರು ಹೇಳದ ಗಂಗಾಜಲವನ್ನು ಕುಡಿಯದೇ ಇರುವ ಆಚಾರ್ಯ ಭೀಷ್ಮರು, ವಯೋವೃದ್ಧರು, ಇಚ್ಛಾಮರಣಿಗಳು ಅವರ ಮನೆಯಲ್ಲಿಯೂ ನಿನಗೆ ಬೇಕಾದ ವ್ಯವಸ್ಥೆ ನಡೆದಿತ್ತು. ಭೀಷ್ಮರ ಮನೆಗೆ ಹೋಗಿದ್ದೇನೆ. ಊಟ ಮಾಡಿದ್ಯಾ? ಹಸಿವೆ ಆಗಲಿಲ್ಲ, ಊಟ ಮಾಡಿ.
ದ್ರೋಣರ ಮನೆಯಲ್ಲಿಯೂ ನಿನಗೆ ವಿಶೇಷವಾದಂತಹ ಅಡುಗೆ ನಡೆದಿತ್ತು. ಅವರು ಬ್ರಾಹ್ಮಣ, ಅವರಿಗೂ ಸ್ವಲ್ಪ ಅನುಮಾನ ಉಂಟು, ಹೌದೋ ಅಲ್ವೋ ಅಂತ. ಅದಕ್ಕೆ ಜೋರು ಜಾಗಟೆ ಶಬ್ದ, ಘಂಟಾಮಣಿಯ ಶಬ್ದ. ಆದ್ರೆ ಯಾಕಂದ್ರೆ ಅವರು ದೊಣ್ಣೆಯಲ್ಲಿ ಹುಟ್ಟಿದವರು, ಹಾಗಾಗಿ ಅವರನ್ನು ಬ್ರಾಹ್ಮಣ ಅಲ್ಲ ಅಂತ ಯಾರಾದ್ರೂ ಹೇಳಿ ಬಿಡ್ತಾರೋ ಅಂತ ದಿನಾ ಪೂಜೆ ಆಗ್ತದೆ, ಮತ್ತೊಬ್ಬರಿಗೆ ಕೇಳುವ ಹಾಗೆ ಪೂಜೆ ನಡೀತದೆ. ಈಗ ಬ್ರಾಹ್ಮಣರು ಪೂಜೆ ಮಾಡುದು ಅದಕ್ಕೆ ಹಾಗಲ್ಲ. ನಾನು ದ್ರೋಣರ ನೀನು ಸಿಕ್ಕಿಸಿ ಹಾಕಬೇಡ. ಇದು ನೀನು ನಾಳೆ ಯಾರಾದ್ರೂ ಕೌರವ ಹೀಗೆ ಹೇಳಿದ ಅಂತ ಹೇಳುವಾಗ ಮಾಡು. ನಾನು ನನ್ನ ದ್ರೋಣರ ಬಗ್ಗೆ ಮಾತಾಡಿದ್ದು ಅಷ್ಟಕ್ಕೆ, ಬ್ರಾಹ್ಮಣರ ವಿಷಯ ಅಲ್ಲ. ಇದು ನಮ್ಮ ಆಚಾರ್ಯರ ಬಗ್ಗೆ ಮಾತಾಡಿದ್ದು. ನಿನ್ನ ಕೊಂಕು ನನಗೆ ಅರ್ಥ ಆಗ್ತದೆ. ನಾವು ಎಂತೆಂತ ಕೊಂಕಿನವರೊಟ್ಟಿಗೆ ಇದ್ದವರು ಗೊತ್ತುಂಟ ನಿನಗೆ? ಗೌರವ, ಅಡುಗೆ ಮನೆಗೆ ಸುಣ್ಣ ಯಾಕೆ? ನಿನ್ನ ಮುಂದೆ ನಾನು ಕೊಂಕು ಮಾತಾಡ್ಬೇಕು. ಅಡುಗೆ ಮನೆಯಲ್ಲಿ ಸುಣ್ಣ ಯಾಕೆ? ಮಸಿಯೇ ಹಿಡಿದಿರ್ತದೆ ಅಲ್ವಾ? ಯಾಕೆ? ನಿನ್ನ ಬಣ್ಣ ಹೇಳಬೇಡುವ, ನನ್ಗೆ ಗೊತ್ತುಂಟ, ಅದಲ್ಲ ವಿಷಯ. ಈಗ ಇಷ್ಟು ವ್ಯವಸ್ಥೆ ದ್ರೋಣರ ಮನೆಯಲ್ಲಿಯೂ ಆಗಿದೆ. ಹೌದು. ಮತ್ತೊಬ್ಬರಿದ್ರು ಕೃಪಾಚಾರ್ಯ, ಬಹಳ ಸಾಧು. ಅಲ್ಲಿ ಮೆಣಸು ಹಾಕುವ ಕ್ರಮವೇ ಇಲ್ಲ ಪದಾರ್ಥಕ್ಕೆ. ಖಾರ ನೋಡಿದ್ರೆ ಆಗುದಿಲ್ಲ. ಹೆಚ್ಚಂದ್ರೆ ಅವರು ಕೆಂಪು ಮೆಣಸು ನೋಡಿದ್ರೆ ವಿರೋಧ ಮಾಡುವವರು. ಹಸಿ ಮೆಣಸು ಮತ್ತೆ ಉಪಯೋಗ ಮಾಡ್ತಾರ ಏನು ಮಜ್ಜಿಗೆಗೆ ಅಷ್ಟೇ ಬಿಟ್ರೆ, ಇವರು ಪ್ರಸಾದ ಕೆಂಪಿದ್ರು ಹಚ್ಕೊಳ್ತಾರೆ ಬಿಟ್ರೆ. ಅಂತಹ ಸಾತ್ವಿಕರ ಮನೆಯಲ್ಲಿ ನೀನು ಊಟ ಮಾಡ್ತಿ ಅಂತ ನಾನು ಯೋಚನೆ ಮಾಡಿದ್ರೆ ಅಲ್ಲಿಗೂ ಹೋಗ್ಲಿಲ್ಲ, ಊಟ ಮಾಡ್ಲಿಲ್ಲ, ಮಾತಾಡಿಸಿರಬಹುದು. ಸರಿ, ಮಾತಾಡಿ. ಮತ್ತೊಬ್ಬರು ಖಾರದ ಬ್ರಾಹ್ಮಣ ಇದ್ದಾರೆ ನಮ್ಮಲ್ಲಿ, ಅವರಿಗೆ ಮೆಣಸೇ ಆಗ್ಬೇಕು. ಅಶ್ವತ್ಥಾಮಾಚಾರ್ಯ ಅವರು ಮಾತಾಡುವುದು ಸ್ವಲ್ಪ ಮೆಣಸಿನ ಹಾಗೆ ಖಾರವೇ. ಅಂತವರ ಮನೆಯಲ್ಲಿ ಆದ್ರೂ ಹೋಗ್ತಿ ಅಂತ ಇದ್ರೆ ಅವರ ಮನೆಯಲ್ಲಿಯೂ ಬೇಕಾದ ವ್ಯವಸ್ಥೆ ನಡೆದಿತ್ತು. ಬಿಡು, ನಮ್ಮ ಅಪ್ಪಯ್ಯ ಕಣ್ಣು ಕಾಣುವುದಿಲ್ಲ ಅವರಿಗೆ, ವಯೋವೃದ್ಧ. ಮನೆ ಬಾಗಿಲಿಗೆ ಬಂದಿದ್ದಾರೆ. ಮನೆ ಬಾಗಿಲಲ್ಲಿ ಹರಿವಾಣದಲ್ಲಿ ಮುತ್ತು ರತ್ನಗಳನ್ನು ತುಂಬಿಸಿಕೊಂಡು, ಅಯ್ಯೋ ದೇವರೇ, ಮಧ್ಯಾಹ್ನ ಆಗುವಾಗ ಬೆವರಲ್ಲಿ ಪೂರ್ತಿ ಹರಿವಾಣ ತುಂಬಿ ಮುತ್ತು ರತ್ನಗಳು ಅಲ್ಲಿಗೆ ಈಜುವುದಕ್ಕೆ ಆರಂಭ ಆಗಿತ್ತು. ಅವರು ಸಿಕ್ಕವರೇ ಮಂಡೆಗೆ ಕೈ ಹಾಕುದು. ಎಂತದಪ್ಪ ಕೇಳಿದ್ರೆ ನವಿಲಗರಿ ಉಂಟಾ ಅಂತ ನೋಡುದು ಮಗ ಅಂತ. ನೀ ಬಂದಿಯಾ ಅಂತ. ನೀ ಬರ್ಲೇ ಇಲ್ಲ. ಹೋಗಿದ್ದೇನೆ, ಮಾತಾಡಿಸಿದ್ದೇನೆ. ಅದು ಮತ್ತೆ ಸಂಜೆ ಹೊತ್ತು. ಹೌದು. ಮಕ್ಕಳು ಮರಿಗಳೆಲ್ಲ ಮಾವ ಬರ್ತಾನೆ, ಮಾವ ಬರ್ತಾನೆ, ಮಾವ ಬರ್ತಾನೆ, ಕಿಷ್ಟ ಮಾವ ಬರ್ತಾನೆ ಅಂತ ಕಾದದ್ದೇ ಬಂತು. ಆ ಮಕ್ಕಳ ಹಸಿವೆ ನಿನಗೆ ಶಾಪವಾಗಿ ತಟ್ಲಿಕ್ಕಿಲ್ವ? ಯಾರ ಮನೆಗೂ ನೀನು ಹೋಗುವುದಿಲ್ಲ, ನಿನಗೆ ದರಿದ್ರ ಹಸಿವೆ ಇಲ್ಲ, ನಿನ್ನ ಹೊಟ್ಟೆ ಸರಿ ಇಲ್ಲ, ಆದ್ರೂ ಅಲ್ಲಿ ತಿಂದದ್ದೇ ನಿನಗೆ ಜೀರ್ಣ ಆಗ್ಲಿಲ್ಲ. ಒಟ್ಟಿಗೆ ಅಡುಗೆಯವರಿದ್ರು. ಇವತ್ತು ನಿನಗೆ ಉಪವಾಸ ಅಂತ ನಾನು ಎಣಿಸಿದ್ರೆ